ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ, ರಾಜಧಾನಿಯಲ್ಲಿ ಅತಿ ದೊಡ್ಡ ಒಂದು ಎಲೆಕ್ಷನ್ ರಿಸಲ್ಟ್ಗೆ ಸಂಬಂಧಪಟ್ಟಾಗೆ ಭಾರಿ ಚರ್ಚೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಬಿಹಾರ ವಿಧಾನಸಭೆಯ ಒಂದು ಉಪಚುನಾವಣೆಗೆ ಸಂಬಂಧಪಟ್ಟಾಗೆ, ಅದರಲ್ಲೂ ಕೂಡ ಬಂಕೀಪುರ ಅನ್ನುವಂತಹ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಈ ಮುಖಾಂತರ ಅತಿ ದೊಡ್ಡ ಒಂದು ರಾಜಕೀಯ ಸ್ಥಿತ್ಯಂತರ ಕಾಣಸಿಗ್ತಾ ಇದೆ ಈ ಒಂದು ಬಂಕೀಪುರ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶದಿಂದ ಅನ್ನುವಂಥದ್ದು. ಸೊ ಅಲ್ಲಿ ಪ್ರಮುಖವಾಗಿ ಬಿಹಾರದಲ್ಲಿ ಏನು 2026ರಲ್ಲಿ ಏನು ನಡೆದಂತಹ ಚುನಾವಣೆಯಲ್ಲಿ BJP ಅಭೂತಪೂರ್ವ ಗೆಲುವನ್ನು ಪಡ್ಕೊಳ್ಳುವ ಮುಖಾಂತರ ನಿತೀಶ್ ಕುಮಾರ್ ಅವರ ಒಂದು ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚನೆ ಮಾಡಿತ್ತು. ಸೊ ತದನಂತರ ನಿತೀಶ್ ಕುಮಾರ್ ಅವರನ್ನ ರಾಜೀನಾಮೆ ಕೊಡಲಾಯಿತು ಕಾರಣಾಂತರಗಳಿಂದ. ಸೊ ಪ್ರಸ್ತುತ ಅಲ್ಲಿ BJP ನೇತೃತ್ವದ ಸಾಮ್ರಾಟ್ ಚೌಧರಿ ಎನ್ನುವಂಥವರು ಮುಖ್ಯಮಂತ್ರಿ ಹುದ್ದೆಯನ್ನು ಏರಿದ್ದಾರೆ ಎನ್ನುವಂಥದ್ದು. ಬಟ್ ಹೀಗಾಗಿರ್ತಕ್ಕಂತಹ ಬಂಕೀಪುರ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನು BJPಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ನಿತಿನ್ ನಬೀನ್ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಲಾಯಿತು. ಸೊ ಕಾರಣ ಅದು ವೇಕೆಂಟ್ ಆಗಿತ್ತು ಬಂಕೀಪುರ ವಿಧಾನಸಭಾ ಕ್ಷೇತ್ರ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಉಪಚುನಾವಣೆ ನಡೆದಿದೆ. ಸೊ ಉಪಚುನಾವಣೆಯಲ್ಲಿ ಜನಸ್ವರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರು ಅಭೂತಪೂರ್ವ ಗೆಲುವನ್ನು, ಅದರಲ್ಲೂ ಕೂಡ 19,324 ಮತಗಳ ಅಂತರದಿಂದ ಗೆಲ್ಲುವ ಮುಖಾಂತರ ಅತಿ ದೊಡ್ಡ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಬಂಕೀಪುರದಲ್ಲಿ ಎನ್ನುವಂಥದ್ದು. ಈ ಮುಖಾಂತರ ಎಲ್ಲೋ ಒಂದು ರೀತಿ ಬಿಹಾರದಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ಕಾಣ್ತಾ ಇದೆಯಾ, ಎಲ್ಲ ಒಂದು ರೀತಿ ಆಲ್ಟರ್ನೇಟಿವ್ ಆಗಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆಯಾಗಿ ಕಾಣಸಿಗ್ತಾ ಇದೆಯಾ ಜನಸ್ವರಾಜ್ ಪಕ್ಷ ಅನ್ನುವಂಥದ್ದು. ಈ ಮುಖಾಂತರ ಪ್ರಶಾಂತ್ ಕಿಶೋರ್ ಅವರು 2026ರಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಬಟ್ ಪ್ರಸ್ತುತ ಈ ಒಂದು ಉಪಚುನಾವಣೆಯಲ್ಲಿ 64,151 ಮತಗಳನ್ನು ಪಡೆಯುವ ಮುಖಾಂತರ ಅತಿ ದೊಡ್ಡ ಗೆಲುವನ್ನು ಪಡ್ಕೊಂಡಿದ್ದಾರೆ. ಈ ಮುಖಾಂತರ ಎಲ್ಲೋ ಒಂದು ರೀತಿ ಮುಂದಿನ ದಿನಗಳಲ್ಲಿ ಜನಸ್ವರಾಜ್ ಪಕ್ಷ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೆ ಅನ್ನುವಂಥದ್ದಿಗಿರ್ತಕ್ಕಂಥ ಪ್ರಶ್ನೆ ಕಾದೊಡ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಜನಸ್ವರಾಜ್ ಪಕ್ಷ ಯಾವ ರೀತಿಯಾದಂತಹ ರಾಜಕೀಯವಾಗಿ ಬೆಳೆಯುತ್ತಾ ಅಥವಾ ಬಿಹಾರದಲ್ಲಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಬಟ್ ಒಟ್ಟಾರೆಯಾಗಿ ಬಂಕೀಪುರ ವಿಧಾನಸಭಾ ಕ್ಷೇತ್ರದಿಂದ BJPಗೆ ಅತಿ ದೊಡ್ಡ ಮುಖಭಂಗವಾಗಿದೆ. 30 ವರ್ಷಗಳ ಕಾಲ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಂತಹ ಬಂಕೀಪುರ ವಿಧಾನಸಭಾ ಕ್ಷೇತ್ರವನ್ನು ಈ ಬಾರಿ ಕಳ್ಕೊಂಡಿದೆ. ಈ ಮುಖಾಂತರ ಜನಸ್ವರಾಜ್ ಪಕ್ಷದ ಮುಖ್ಯಸ್ಥರಾಗಿರುವಂತಹ ಪ್ರಶಾಂತ್ ಕಿಶೋರ್ ಗೆಲ್ಲುವ ಮುಖಾಂತರ ಬಿಹಾರದಲ್ಲಿ ಅತಿ ದೊಡ್ಡ ರಾಜಕೀಯವಾಗಿ ಸುದ್ದಿಯಲ್ಲಿದ್ದಾರೆ ಅನ್ನುವಂಥದ್ದು. ಸೊ ಕಾದು ನೋಡಬೇಕಾಗುತ್ತೆ ಮುಂದಿನ 2029ರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಮಾಡ್ತಾರೆ ಪ್ರಶಾಂತ್ ಕಿಶೋರ್ ಅವರು ಅನ್ನುವಂಥ ಇರ್ತಕ್ಕಂಥ ಪ್ರಶ್ನೆ. ಸೊ ಪ್ರಶಾಂತ್ ಕಿಶೋರ್ ಅವರ ಈ ಒಂದು ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.